ನಮಸ್ಕಾರ ವೀಕ್ಷಕರೇ. ಆರ್ಸಿಬಿ ತಂಡ ಕೆಕೆಆರ್ ವಿರುದ್ಧ ಹೀನಾಯವಾಗಿ ಸೋತ ಬಳಿಕ ಈಗ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಮಾಜಿ ಆಟಗಾರರೊಬ್ಬರು ಮಹತ್ವದ ಸಲಹೆ ನೀಡಿದ್ದಾರೆ. ಆರ್ಸಿಬಿ ತಂಡ ಕಳೆದ 2 ಪಂದ್ಯಗಳಲ್ಲಿಯೂ ಕೂಡ ತುಂಬಾ ಹೀನಾಯವಾಗಿ ಸೋಲನ್ನು ಅನುಭವಿಸಿದೆ. ಸೋತ ಬಳಿಕ ಈಗ ಆರ್ಸಿಬಿ ಆಡಿಸುತ್ತಿರುವ ಪ್ಲೇಯಿಂಗ್ 11 ವಿರುದ್ಧ ಸಾಕಷ್ಟು ಟೀಕೆಗಳು ಕೇಳಿ ಬರುತ್ತಿವೆ. ಇದರ ನಡುವೆ ಈಗ ಮಾಜಿ ಆಟಗಾರ ಕೆ ಶ್ರೀಕಾಂತ್ ಅವರು ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಮಹತ್ವದ ಸಲಹೆ ನೀಡಿದ್ದಾರೆ. ಇದರ ಬಗ್ಗೆ ಮಾತನಾಡಿರುವ ಶ್ರೀಕಾಂತ್ ಅವರು ಆರ್ಸಿಬಿ ಮುಂದಿನ ಪಂದ್ಯಗಳನ್ನು ಗೆಲ್ಲಬೇಕಾದರೆ ಪ್ಲೇಯಿಂಗ್ 11 ನಲ್ಲಿ ವೀಲ್ ಜಾಕ್ಸ್ ಅವರನ್ನು ಆರಂಭಿಕರಾಗಿ ಕಣಕ್ಕಿಳಿಸಬೇಕು. ವೀಲ್ ಜಾಕ್ಸ್ ಅವರು ಸದ್ಯ ಅದ್ಭುತ ಫಾರ್ಮ್ ನಲ್ಲಿರುವುದರಿಂದ ಆರ್ಸಿಬಿ ತಂಡಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಇವರನ್ನು ಕಣಕ್ಕಿಳಿಸಲೇಬೇಕು. ಮತ್ತೆ ವೀಲ್ ಜಾಕ್ಸ್ ಅವರು ಆಫ್ ಸ್ಪಿನ್ನರ್ ಕೂಡ ಆಗಿರುವುದರಿಂದ ಒಂದೆರಡು ಓವರ್ಗಳನ್ನು ಕೂಡ ಆರ್ಸಿಬಿ ತಂಡಕ್ಕೆ ಇವರು ಮಾಡಬಲ್ಲರು. ಮತ್ತೆ ಬೌಲಿಂಗ್ ನಲ್ಲಿಯೂ ಕೂಡ ಆರ್ಸಿಬಿ ತಂಡ ಚೇಂಜಸ್ ಮಾಡಿಕೊಳ್ಳಬೇಕು. ಅಲ್ಜಾರಿ ಜೋಸೆಫ್ ಅವರನ್ನು ಡ್ರಾಪ್ ಮಾಡಿ ಆಕಾಶ್ ದೀಪ್ ಅವರಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ನೀಡಬೇಕು. ಮತ್ತೆ ಫಾಫ್ ಡು ಪ್ಲೆಸಿಸ್, ರಜತ್ ಪಟಿದಾರ್ ಮತ್ತೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಕೂಡ ವಿಫಲರಾಗುತ್ತಿದ್ದಾರೆ. ಆದಷ್ಟು ಬೇಗ ಆರ್ಸಿಬಿ ತಂಡ ತನ್ನ ಕಾಂಬಿನೇಷನ್ ಅನ್ನು ಬದಲಾಯಿಸಿ ಬಲಿಷ್ಠ ತಂಡ ಕಟ್ಟಿಕೊಳ್ಳಬೇಕು. ನೀವು ಮೊದಲೇ ಈ ಬಾರಿ ಆಕ್ಷನ್ ನಲ್ಲಿ ಎಡವಿದ್ದೀರಿ, ಈಗ ಸ್ಟ್ರಾಟಜಿ ಮಾಡುವುದರಲ್ಲಿಯೂ ಕೂಡ ಎಡುತ್ತಿದ್ದೀರಾ. ಸದ್ಯ ಐಪಿಎಲ್ ನಲ್ಲಿ 2 ಬೌನ್ಸರ್ ಗಳನ್ನು ಅಲೌಡ್ ಮಾಡಲಾಗಿದೆ. ಆದರೆ ಕೆಕೆಆರ್ ವಿರುದ್ಧ ಆರ್ಸಿಬಿಯ ಬೌಲರ್ಸ್ ಗಳು ಒಂದು ಸಿಂಗಲ್ ಬೌನ್ಸರ್ ಹಾಕಿದ್ದನ್ನು ಕೂಡ ನಾನು ಕಂಡಿಲ್ಲ. ಇದು ಒಂದು ಕೆಟ್ಟ ಸ್ಟ್ರಾಟಜಿ ಅಂತಾನೆ ಹೇಳಬಹುದು. ಎಲ್ಲಾ ತಂಡಗಳು ಕೂಡ ಈ ಅದ್ಭುತ ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದರೆ ಆರ್ಸಿಬಿ ಮಾತ್ರ ಇದರ ಬಗ್ಗೆ ಯಾವುದೇ ಚಿಂತನೆ ಮಾಡುತ್ತಿಲ್ಲ. ನಾನು ಆರ್ಸಿಬಿ ನಾಯಕನಾಗಿದ್ದರೆ ಖಂಡಿತವಾಗಿಯೂ ಕೂಡ ವಿರಾಟ್ ಕೊಹ್ಲಿ ಅವರ ಜೊತೆ ವೀಲ್ ಜಾಕ್ಸ್ ಅವರನ್ನೇ ಆರಂಭಿಕರಾಗಿ ಕಣಕ್ಕಿಳಿಸುತ್ತಿದ್ದೆ. ಪವರ್ ಪ್ಲೇ ಯಲ್ಲಿ ಒಳ್ಳೆ ರನ್ ಬರುವುದರ ಜೊತೆಗೆ ಬೌಲಿಂಗ್ ನಲ್ಲಿಯೂ ಕೂಡ ಸಾಕಷ್ಟು ಸುಧಾರಣೆ ಮಾಡಿಕೊಳ್ಳಬೇಕು. ಇಲ್ಲವಾದಲ್ಲಿ ಟೂರ್ನಮೆಂಟ್ ಗೆಲ್ಲುವುದು ತುಂಬಾ ಕಷ್ಟ ಎಂದು ಕೆ ಶ್ರೀಕಾಂತ್ ಅವರು ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಸಲಹೆ ನೀಡಿದ್ದಾರೆ. ವೀಕ್ಷಕರೇ, ಈ ಸಲಹೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.